ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸಮಯ ಬಂದು 5 ಗಂಟೆ ಆಗಿದೆ. ಈಗ ನಾವು ಮೈಸೂರು ಬಿಟ್ಟಿದ್ದೀವಿ. ಈಗ ಸದ್ಯಕ್ಕೆ ಟುವರ್ಡ್ಸ್ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. 1 ಡೇ ಟ್ರಿಪ್ಪು. ಧರ್ಮಸ್ಥಳಕ್ಕೆ ಹೋಗಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಬರ್ತೀವಿ. ಈಗ ಧರ್ಮಸ್ಥಳಕ್ಕೆ ವಯ ಹಾಸನ್ ಸಕಲೇಶ್ಪುರ ತೊಗೊಂಡಿದ್ದೀವಿ. ಬರ್ತಾ ವಯ ಮಡಿಕೇರಿ ಬರ್ತೀವಿ ಸುಬ್ರಹ್ಮಣ್ಯದಿಂದ. ಸೊ ಇದು 1 ಡೇ ಟ್ರಿಪ್ ಆಗಿರುತ್ತೆ. ಇವತ್ತು ಬಂದು 4ನೇ ತಾರೀಕು 3ನೇ ತಿಂಗಳು 2026. ಅವಾಗ ಮಾತ್ರ ಸಿಕ್ಕಾಪಟ್ಟೆ ಬಿಡ್ತಾ ಇದೆ. ಈ ರೋಡ್ ಒಂದು ಚೂರು ಕಾಣ್ತಾನೆ ಇಲ್ಲ ಎದುರುಗಡೆ. ಸೊ ನಾವೀಗ ಹೊಳೆನರಸೀಪುರ ರೂಟ್ ತೊಗೊಂಡಿದ್ದೀವಿ. ಹೊಳೆನರಸೀಪುರ ಕ್ರಾಸ್ ಮಾಡ್ತಾ ಇದ್ದೀವಿ. ಇನ್ನು ಧರ್ಮಸ್ಥಳ ಬಂದು 140 ಕಿಲೋಮೀಟರ್ ಇಲ್ಲಿಂದ. ಸೊ ಇನ್ನೂ ಸಿಕ್ಕಾಪಟ್ಟೆ ಫಾಗ್ ಇದೆ, ಏನು ಕಾಣ್ತಾ ಇಲ್ಲ ಮುಂದೆ. ಮಂಗಳೂರು ರಸ್ತೆಗೆ ಸಮಯ ಬಂದು 7 ಕಾಲಾಗಿದೆ. ಹಾಸನ ಕ್ರಾಸ್ ಆಗ್ತಾ ಇದೀವಿ. ಈಗ ಮಂಗಳೂರು ಬೆಂಗಳೂರು ರೈಲ್ವೆ ಜಾಯ್ನ್ ಆಗಿದ್ದೀವಿ. ಈಗ 115 ಕಿಲೋಮೀಟರ್ ಇದೆ ಧರ್ಮಸ್ಥಳ ಬಂದು. ನಾವು ವಯ ಸಕಲೇಶ್ಪುರ ರೂಟ್ ಅಂತ ಇದ್ವಿ. ಸಮಯ ಬಂದು 7 ಕಾಲಾಗಿದೆ. ಹಾಸನ ಆದಮೇಲೆ ಆಲೂರು ಹತ್ರ ಒಂದು ತಿಂಡಿ ನಿಲ್ಲಿಸಿದ್ದೀವಿ. ಮನೆಯಿಂದ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ಕೊಂಡ್ಬಂದಿದ್ವಿ. ಸಖತ್ ಫಾಗ್ ಇರೋದ್ರಿಂದ ಬೇಗನೆ ತಿಂಡಿ ನಿಲ್ಲಿಸಿದ್ದೀವಿ. ಜೂರು ಏನು ಕಾಣ್ತಾ ಇಲ್ಲ ಮುಂದೆ. ಸೊ ಇನ್ನೂ 100 ಕಿಲೋಮೀಟರ್ ಇದೆ ಧರ್ಮಸ್ಥಳ ಬಂದು. ನಾವು ಟೋಟಲ್ 7 ಜನ ಬಂದಿರೋದು. ನೋಡಿ ಕಾರ್ ಬರ್ತಾ ಇದೆ, ಏನು ಗೊತ್ತಾಗ್ತಾ ಇಲ್ಲ ಕಾರ್ ಬರ್ತಾ ಇರೋದು. ಸಕಲೇಶ್ಪುರ ಘಾಟ್ ಇಳಿತಾ ಇದ್ದೀವಿ ಈಗ. ಇದು ಲೆಫ್ಟಲ್ಲಿ ಬಂದು ಮಂತ್ರಾಬಾದ್ ಫೋಟೋದು ಫೋಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಟಾಪ್ ವ್ಯೂಯಿಂದ ನೋಡಿದ್ರೆ ಸ್ಟಾರ್ ಶೇಪಲ್ಲಿ ಕಾಣಿಸ್ತಿದೆ. ಸೊ ಅದು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ನಾನು ಹೋದಾಗ. ಸೊ ಈಗ ಮಂತ್ರಾಬಾದ್ ಫೋಟೋ ಹಾಕ್ತಿದ್ದಂಗೆ ಫಸ್ಟ್ ರೋಡು ಇದು ಗಂಟೆ ಹಿಡಿಯ ತನಕ ಹಿಂಗೆ ಇರ್ಬೋದು ಅನ್ಕೊತೀನಿ. ಟೋಲ್ ಹೈವೇ ಅಲ್ಲಿಗೆ ಮುಗೀತು ಅನ್ಸುತ್ತೆ. ಇಲ್ಲಿಂದ ಸಿಂಗಲ್ ಟ್ರ್ಯಾಕ್ ಈಗ. ರೈಟ್ ತಿರ್ಗ್ತಾ ಈಗ ಇವೆಲೆ. ಸಮಯ ಬಂದು 9:55 ಆಗಿದೆ. ಮೈಸೂರು ಕರೆಕ್ಟಾಗಿ 5:55 ಬಿಟ್ವಿ. ಕರೆಕ್ಟಾಗಿ 5 ಅವರ್ಸ್ಗೆ ರೀಚ್ ಆಗಿದ್ದೀವಿ. ಅದು ತಿಂಡಿ ತಿಂದ್ಕೊಂಡು KR ನಗರದಲ್ಲಿ ರೈಲ್ವೆ ಕ್ರಾಸಿಂಗ್ ಎಲ್ಲ ಮಾಡಿ ಸೊ ಕರೆಕ್ಟಾಗಿ 5 ಅವರ್ಸ್ಗೆ ಬಂದು ರೀಚ್ ಆಗಿದ್ದೀವಿ. ಸೊ ಈಗ ಮುಡಿ ಕೊಟ್ಬಿಟ್ಟು ಒಳಗೆ ಹೋಗಿ ಸ್ನಾನ ಮಾಡ್ಕೊಂಡು ದರ್ಶನಕ್ಕೆ ಹೋಗಬೇಕು. ಮುಡಿ ಎಲ್ಲ ಕೊಟ್ಟಿದ್ದಾಯಿತು. ಈಗ ನೇತ್ರಾವತಿ ನದಿ ಹತ್ರ ಬಂದಿದ್ದೀವಿ. ಈಗ ಸ್ನಾನ ಮಾಡ್ಕೊಂಡು ದರ್ಶನಕ್ಕೆ ಹೋಗಬೇಕು. ಸಮಯ ಬಂದು 10:25 ಆಗಿದೆ. ಸೊ ನೋಡ್ಬೋದು ಯಾರೂ ಜನ ಇಲ್ಲ, ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ಫುಲ್ ಖಾಲಿ ಧರ್ಮಸ್ಥಳ. ಸ್ನಾನ ಎಲ್ಲ ಆಯಿತು. ನೋಡ್ಬೋದು ನೀರು ಎಷ್ಟಿದೆ ಅಂತ. ಸಖತ್ ಕಡಿಮೆ ಇದೆ. ಆ್ಯಕ್ಚುಲಿ ಮಾರ್ಚ್ ತಿಂಗಳಿದು, ಮಾರ್ಚ್ ಫಸ್ಟ್ ವೀಕು.
ಸಮಯ ಬಂದು 1:15 ದರ್ಶನ ಆಯಿತು ಮತ್ತು ಪ್ರಸಾದ ಎಲ್ಲ ಊಟ ಎಲ್ಲ ಆಯಿತು. ಸೊ ಈಗ ಟುವರ್ಡ್ಸ್ ಸುಬ್ರಹ್ಮಣ್ಯಕ್ಕೆ ಹೊರಟಿದ್ದೀವಿ. ಈಗ ಸುಬ್ರಹ್ಮಣ್ಯ ಬಂದು ಇನ್ನೊಂದು 50 ಕಿಲೋಮೀಟರ್ ಇರಬೇಕು ಇಲ್ಲಿಂದ. ಒಂದು ಕಾಲಂಡೆಗೆಲ್ಲ ತಲುಪೋದು. ತುಂಬಾ ಚೆನ್ನಾಗಿ ದರ್ಶನ ಆಯಿತು ಮಾತ್ರ. ಸೊ ಪ್ರಸಾದ ಊಟ ಎಲ್ಲ ಆಗಿದೆ. ಧರ್ಮಸ್ಥಳ ಬಂದು ಫುಲ್ ಖಾಲಿ ಇದೆ. ನಮಗೆ 11 ಕಾಲಿಗೆ ದರ್ಶನ ಕ್ಲೋಸ್ ಇರೋದ್ರಿಂದ 11 ಕಾಲಿಂದ 12 ಕಾಲು ತನಕ ದರ್ಶನ ಕ್ಲೋಸು. ಸೊ ಆ ಟೈಮ್ ನಾವು ಹೋಗಿ ಕ್ಯೂ ನಿಂತ್ಕೊಂಡ್ವಿ. ಸೊ ಅದರಿಂದ ಒಂಚೂರು ಟೈಮ್ ಸಿಕ್ಕಾಪಟ್ಟೆ ತೊಗೊಂತು ದರ್ಶನಕ್ಕೆ. ಸೊ 12:30 ಓಪನ್ ಅಲ್ವಾ. ಸೊ 1 ಗಂಟೆ ಅಷ್ಟರಲ್ಲಿ ದರ್ಶನ ಆಯ್ತು ನಮಗೆ. ಪ್ರಸಾದ ಊಟ ಎಲ್ಲ ಮಾಡ್ಕೊಂಬಂದ್ವಿ ಈಚೆ. ಇಲ್ಲಿ ಧರ್ಮಸ್ಥಳ ದೇವಸ್ಥಾನದ ಎದುರುಗಡೆ ಇರೋ ಗಡಿಯಾರ 4 ದಿಕ್ಕಲ್ಲಿರೋ ಗಡಿಯನ್ನು ಒಂದೊಂದು ಟೈಮ್ ಕೊಡ್ತಾರೆ. ಅದು ಹೆಂಗೆ ಸಾರಿ ಮಾಡಿದ್ವೋ ಗೊತ್ತಿಲ್ಲ. ಕಾರ್ ಪಾರ್ಕಿಂಗ್ ಲಾಟಿಂದ ಹೊರಟಿದ್ದೀವಿ. ಸಮಯ ಬಂದು 2 ಗಂಟೆ ಆಗಿದೆ. ಎದುರುಗಡೆ ಗಡಿಯಾರ ಎಲ್ಲ ನಿಂತೋಗ್ಬಿಟ್ಟಿದೆ. ದೇವಸ್ಥಾನ ಮುಂದೆ ಇರೋದು 4 ದಿಕ್ಕದು 4 ಟೈಮ್ ತೋರಿಸ್ತಾರೆ. ಸೊ ನಾವೀಗ ಆನ್ ದ ವೇ ಟು ಸುಬ್ರಹ್ಮಣ್ಯ. ಇದು ಲೆಫ್ಟಲ್ಲಿರೋದು ಬಸ್ ಸ್ಟ್ಯಾಂಡು. ಹಳೆ ಬಸ್ ಸ್ಟ್ಯಾಂಡು. ಕೇಸರಿ ಬಸ್ ಎಲ್ಲ ಇಲ್ಲಿ ಬಂದಿಲ್ಲೇ ನಿಂತ್ಕೊಳ್ಳೋದು. ಯಾರೋ ಹೊಸ ಗಂಟೆ ಹಾಕ್ತವ್ರು ಇಲ್ಲಿ. ಗೇಟ್ ವೇ ಆಫ್ ಧರ್ಮಸ್ಥಳ. ಸುಬ್ರಹ್ಮಣ್ಯ ರೈಟು 60 ಕಿಲೋಮೀಟರ್ ಇಲ್ಲಿಂದ 62 ಕಿಲೋಮೀಟ್ರು. ಇಲ್ಲಿ ಸೋಡಾ ಕುಡಿಯೋಕ್ಕೆ ಬಂದಿದ್ದೀವಿ. ಇಲ್ಲಿ ಆನ್ ದ ವೇ ಟು ಸುಬ್ರಹ್ಮಣ್ಯ ಇದ್ದೀವಿ. ಒಂದು 10-15 ಕಿಲೋಮೀಟ್ರ್ ಬಂದಿದ್ದೀವಿ ಅಷ್ಟೇ ನಾವು. ಹೆಂಗಿತ್ತ ಆದಿತ್ಯ? ಹಾಂ ಇಸ್ಕೊಂತೀನಿ ನಾ. ರೈಟ್. ಬಗ್ಗು 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 ಪಂಚವಾಯ್ತು. ಮಡ್ಕ ಸೋಡಾ ಮತ್ತು ಫುಲ್ ಜಾರ್ ಸೋಡಾ ಕುಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿತ್ತು. ಈ ಕಡೆ ಧರ್ಮಸ್ಥಳ ಸುಬ್ರಹ್ಮಣ್ಯ ಕಡೆ ಬಂದವ್ರು ಕುಡೀರಿ. ಸುಬ್ರಹ್ಮಣ್ಯಕ್ಕೆ ಹೋಗಿದ್ದ ಮುಂಚೆ ಇಲ್ಲಿ ಗಣಪತಿಗೆ ಹೋಗ್ತಿದ್ದೀವಿ. ಗಣಪತಿ ಸ್ಥಾನಕ್ಕೆ ಸೌತಡ್ಕ ಗಣಪತಿಗೆ. ಸಮಯ ಬಂದು 3 ಗಂಟೆ ಆಗಿದೆ. ಸೌತಡ್ಕ ಗಣಪತಿಗೆ ಬಂದಿದ್ದೀವಿ. ಅಷ್ಟೇ ಅಂದರೆ ಅಷ್ಟೇನಿಲ್ಲ, ಊಟ ಟೈಮ್ ಆಗಿರೋದ್ರಿಂದ. ಸೌತಡ್ಕ ಗಣಪತಿ ಆ್ಯಕ್ಚುಲಿ ಓಪನ್ ದೇವರಿದು. ಸೌತಡ್ಕ ಗಣಪತಿ ತುಂಬಾ ಚೆನ್ನಾಗಿ ದರ್ಶನ ಆಯಿತು. ಸಮಯ ಬಂದು 3:30 ಆಗಿದೆ. ಈಗ ಸುಬ್ರಹ್ಮಣ್ಯ ಹೋಗ್ತಾ ಇದ್ದೀವಿ. ಈಗ ಸಮಯ ಬಂದು 4:15 ಆಗಿದೆ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದು ತಲುಪಿದ್ದೀವಿ. ಆ್ಯಕ್ಚುಲಿ 4 ಗಂಟೆಗೆ ಓಪನ್ ದರ್ಶನ. ಸೊ ಖಾಲಿ ಇದ್ದಾಗಿದೆ. ಕಾರ್ ಪಾರ್ಕಿಂಗಲ್ಲಿ ಜನ ಇಲ್ಲ. ಸೊ ಈಗ ಹೋಗಿ ದರ್ಶನ ಮಾಡ್ಕೊಂಬರ್ತೀವಿ ಫಸ್ಟು. ಫುಲ್ ಖಾಲಿ ಇದ್ದಂಗಿದೆ ದೇವಸ್ಥಾನ. ಸೊ ಹಿಂದ್ಗಡೆ ವ್ಯೂ ಮಾತ್ರ ಸೂಪರ್ ಆಗಿದೆ. ಹಿಂದ್ಗಡೆ
ಏನೋ ಫಂಕ್ಷನ್ ಮಾಡ್ತಾ ಇದ್ದಾರಂಗಿದೆ ರೈಟ್ ಸೈಡಲ್ಲಿ. ಈಗ ಒಂದು 2 ತಿಂಗಳಿಂದ ಜಾತ್ರೆ ನಡೀತು. ಜಾತ್ರೆ ನಡೀತು. ಜಾತ್ರೆ ಟೈಮಲ್ಲೂ ಬಂದೋಗಿದ್ವಿ, ಇವಾಗ ಮತ್ತೆ ಬಂದಿದ್ವಿ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಒಳ್ಳೆ ದರ್ಶನ ಆಯಿತು. ಫುಲ್ ಖಾಲಿ ಇದೆ, ಜನನೇ ಇಲ್ಲ, ಎಕ್ಸಾಮ್ ಸೀಸನ್ ಆಗಿರೋದ್ರಿಂದ. ಸೊ ಈಗ ನಾವು ಆದಿ ಸುಬ್ರಹ್ಮಣ್ಯ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಆದಿ ಸುಬ್ರಹ್ಮಣ್ಯದಲ್ಲಿ ಒಳ್ಳೆ ದರ್ಶನ ಆಯಿತು. ಸೊ ಈಗ ಕಾಫಿ ಕುಡ್ಕೊಂಡು ಟುವರ್ಡ್ಸ್ ಮೈಸೂರು ಹೋಗ್ತೀವಿ. ಈಗ ಕಾಫಿ ತಿಂಡಿ ತಿನ್ಕೊಂಡು ಹೊರಟಿದ್ದೀವಿ ಈಗ ಟುವರ್ಡ್ಸ್ ಮೈಸೂರಿಗೆ. ಕುಕ್ಕೆ ಸುಬ್ರಹ್ಮಣ್ಯ ಬಿಡ್ತಾ ಇದ್ದೀವಿ. ಸಮಯ ಬಂದು 5:55 ಆಗಿದೆ ಸಾಯಂಕಾಲ. ಸೂರ್ಯ ಮುಳುಗೋ ಹೊತ್ತು. ಇನ್ನು ಮೈಸೂರು ಬಂದು ಇನ್ನೊಂದು 5 ಅವರ್ಸ್ ಬೇಕು. ಒಂದು 11 ಗಂಟೆಗೆ ಸೇರ್ಬೋದು, 11 ಗಂಟೆಗೆ. ಸಮಯ ಬಂದು 9 ಗಂಟೆ ಆಗಿದೆ. ಕುಶಾಲನಗರದಲ್ಲಿ ಊಟಕ್ಕೆ ನಿಲ್ಲಿಸ್ತೀವಿ ನೈಟು. ಸೊ ಇಲ್ಲಿಂದ ಇನ್ನು 1:15 2 ಗಂಟೆ ಟೈಮ್ ಬೇಕು ಮೈಸೂರಿಗೆ. ಸಮಯ ಬಂದು 11 ಆಗಿದೆ. ಮನೆಗೆ ಬಂದು ತಲುಪಿದ್ದೀವಿ. ಟೋಟಲ್ ಬಂದು 500 ಕಿಲೋಮೀಟ್ರ್ ಆಯಿತು. 3 ಪ್ಲೇಸ್ ಕವರ್ ಮಾಡಿದ್ವಿ. ಫಸ್ಟ್ ಬಂದು ಧರ್ಮಸ್ಥಳಕ್ಕೆ ವಯಾ ಹಾಸನ, ಸಕಲೇಶ್ಪುರ, ಶಿರಡಿ ಘಾಟ್ ಮೇಲೆ ಹೋಗಿದ್ದು ನಾವು. ಆ್ಯಂಡ್ ಧರ್ಮಸ್ಥಳದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಸೌತಾಡ್ಕ ಗಣಪತಿಯಿಂದ ಕುಕ್ಕೆ ಸುಬ್ರಹ್ಮಣ್ಯದಿಂದ ವಯಾ ಮಡಿಕೇರಿ ರೂಟಲ್ಲಿ ಮೈಸೂರು ಬಂದಿದ್ದೀವಿ. ಸೊ ಟೋಟಲ್ 500 ಕಿಲೋಮೀಟ್ರ್ ಆಗಿದೆ. ಸೊ ಕುಕ್ಕೆ ಸುಬ್ರಹ್ಮಣ್ಯದಿಂದ ಏನು ವೀಡಿಯೋ ತೆಗೋಕ್ಕಾಗಲಿಲ್ಲ. ಸೊ ನಾನು ಡ್ರೈವ್ ಮಾಡ್ತಾಯಿದ್ದೆ ಅದರಿಂದ. ಸೊ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.